ನಿಮಗೆ ಜಾಯಿಕಾಯಿ ಗಿಡದಲ್ಲಿ ಬಡ್ಡಿಂಗ್ ಅಲ್ಲಿ 250 ರೂಪಾಯಿ ಗಿಡದಿಂದ ಹಿಡಿದು 3000 4000 ರೂಪಾಯಿವರೆಗೂ ಸಿಲೋನ್ ವೆರೈಟಿ ಚಕ್ಕೆ ಗಿಡ ಅಣ್ಣ ನೋಡಿ ಹೆಂಗ್ ಬಂದೈತೆ. ಚಕ್ಕೆ ಗಿಡ ಸಿಲೋನ್ ವೆರೈಟಿ ಕಂಪಲ್ಸರಿ ಮಾಡ್ಬೋದು ಅಣ್ಣ. ಕಮ್ಮಿ ಇರೋದ್ರಿಂದ ದಪ್ಪ ಇದಾವೆ ಕಂದು. ಆ ತೋಟದಲ್ಲಿ ನಿಮ್ಗೆ ಈ ಸೈಜ್ ಕಂದು ಎಲ್ಲೂ ನೋಡ್ಲಿಕ್ಕೆ ಸಿಗ್ಲೇ ಇಲ್ಲ. ಬಟ್ ಯಾಕಂದ್ರೆ ಕಂದು ಜಾಸ್ತಿ ಅವೆ ಅದ್ರಲ್ಲಿ. ಬಟ್ ಇದ್ರಲ್ಲಿ ನೋಡಿ ಕಂದು ಕಮ್ಮಿ ಇರೋದ್ರಿಂದ ಇಷ್ಟಪ್ಪ ಇದು ಇಲ್ಲೇ ಲೆಕ್ಕ ವೆರೈಟಿ. ಗ್ರಾಫ್ಟಿಂಗ್ ಆದ್ರೆ ಕೇರಳಂ ಅಂತ ಬರುತ್ತೆ. ಇದು ಸೀಡ್ಲಿಂಗ್ ಅಲ್ಲಿ ಕೇರಳ ವೆರೈಟಿನಲ್ಲಿ ಒಳಗಡೆ ನಿಮ್ಗೆ ಏನ್ ಪತ್ರೆ ಬರುತ್ತಲ್ಲ ಅದು ಪೂರ್ತಿ ಪ್ಯೂರ್ ಡಾರ್ಕ್ ರೆಡ್. ನಮಸ್ಕಾರ. ಇವತ್ತಿನ ವಿಶೇಷ ವಿಡಿಯೋ ಏನಪ್ಪಾ ಅಂತಂದ್ರೆ ಇವತ್ತಿನ ವಿಡಿಯೋ ಆಲ್ರೆಡಿ ನೀವು ಕಂಟಿನ್ಯೂ ಆಗಿ ನೋಡ್ತಾ ಇದ್ದೀರಿ. ಸೊ ನೋಡ್ಬೇಕಾದ್ರೆ ಈ ವಿಡಿಯೋದಲ್ಲಿ ಮಧ್ಯದಲ್ಲಿ ಏನ್ ತಿಳಿಸ್ತಾ ಇದೀನಪ್ಪ ಅಂದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ ನಂತರ ವಾಟ್ಸಪ್ಪಲ್ಲಿ ಮಾತ್ರ ಮೆಸೇಜ್ನ ಮಾಡಿ. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರೆ ಕ್ಯಾಟ್ಲಾಗ್ನ ಕಳಿಸ್ಕೊಡ್ತೀನಿ. ಯಾರು ಕೂಡ ಫೋನ್ನ ಮಾಡೋಕೆ ಹೋಗ್ಬೇಡಿ ಡೈರೆಕ್ಟಾಗಿ. ಯಾಕಪ್ಪ ತಿಳಿಸ್ತಾ ಇದ್ದೀನಿ ಅಂತಂದರೆ ನಿನ್ನೆ ವಿಡಿಯೋ ಒಂದಿನ ಪೋಸ್ಟ್ ಮಾಡಿರೋಂಥ ವಿಡಿಯೋಗೆ ಆಲ್ಮೋಸ್ಟ್ 1.5 ಇಂದ 2 ಲಕ್ಷ ಹತ್ತಿರ ವ್ಯೂಸ್ ಬಂದಿದೆ. ಫೇಸ್ಬುಕ್ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮಲ್ಲಿ ಎರಡೂ ಕೂಡ ವಿಡಿಯೋನ ಪೋಸ್ಟ್ ಮಾಡಿರ್ತೀನಿ ನಾನು. ಸೊ ಹಾಗಾಗಿ ಈ ವಿಡಿಯೋನ ದಯವಿಟ್ಟು ನೀವು ನೋಡಿದವರು ಕಂಪ್ಲೀಟ್ ವಿಡಿಯೋನ ನೋಡಿ. ಯಾವ ಥರ ಒಂದು ಮಸಾಲ ಗಿಡಗಳನ್ನ ಮಾಡಿದ್ದಾರೆ, ಲಕ್ಷಗಟ್ಟಲೆ ಅರ್ನಿಂಗ್ನ ಯಾವ ಥರ ಮಾಡ್ತಾ ಇದ್ದಾರೆ, ಬೈಲ್ಸ್ ಮೇಲೂ ಕೂಡ ಯಾವ ಥರ ಒಂದು ತೋಟನ ಇಂಪ್ರೂವ್ಮೆಂಟ್ನ ಮಾಡ್ಬೋದು ಮಸಾಲ ಗಿಡಗಳಿಂದ, ಮತ್ತು ಮಸಾಲ ಗಿಡಗಳನ್ನ ಬೆಳೆಯೋದ್ರಿಂದ ಯಾವ ಥರ ಒಂದು ಉತ್ತಮ ಆದಾಯ ಗಳಿಸೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋನ ಮಾಡಿರ್ತೀನಿ. ಸೊ ಇದು ಸುಮಾರು ಒಂದು 5-6 ವಿಡಿಯೋನ ನಾನು ಪೋಸ್ಟ್ ಮಾಡ್ತೀನಿ ಇನ್ನೊಂದು 4-5 ದಿನದೊಳಗಡೆ. ಸೊ ಹಾಗಾಗಿ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿಕೊಂಡು ನಮ್ಮ ಪೇಜನ್ನ ಫಾಲೋ ಮಾಡ್ಕೊಳ್ಳಿ. ಮತ್ತು ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ನ ಮಾಡಿ ಕ್ಯಾಟಲಾಗ್ ಕಳಿಸ್ಕೊಡ್ತೀನಿ ಯಾವ ಗಿಡ ಏನು ರೇಟ್ ಆಗುತ್ತೆ ಅಂತ ಹೇಳಿ. ಜಾಯಿಕಾಯಿ ಮತ್ತು ಎರಡೂ ಕೂಡ ನಮಗೆ ಏಲಕ್ಕಿ ಆಗಿರ್ಬೋದು 2 ಗಿಡ ನಮ್ಮ ಹತ್ರ ಅವೈಲಿಟಿ ಇದೆ. ಬುಕ್ಕಿಂಗ್ ಮಾಡ್ಕೊಳ್ಳಿ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅಂತ ಹೇಳ್ತೀವಿ. ತಿಳಿಸ್ತಾ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ ಸ್ನೇಹಿತರೆ. ಆಗುತ್ತೆ. ಬಟ್ ಇದು ಸೀಡ್ಲಿಂಗ್ ಪ್ಲಾಂಟು. ಬಟ್ ಕೆಲವರು ಏನು ಅಂತಂದರೆ ಸೀಡ್ಲಿಂಗ್ ಪ್ಲಾಂಟನ್ನ 90% ಜನ ಏನು ಮಾಡ್ತಾರೆ ಅಂತಂದರೆ ನೆಗೆಟಿವ್ ಆಗಿ ತೊಗೊಂಡ್ಬಿಟ್ಟವ್ರೆ. ನೆಗೆಟಿವ್ ಆಗಿ ಕನ್ವರ್ಟ್ ಮಾಡಿರೋರೆ ನರ್ಸರಿ ಅವರು. ಹೆಂಗೆ ಅಂದರೆ ಇದ್ರಲ್ಲಿ ಗಂಡು ಗಿಡ ಬರುತ್ತೆ, ಹೆಣ್ಣು ಗಿಡ ಬರುತ್ತೆ. ಮತ್ತು ಅಡಿಕೆ ಗಿಡದಲ್ಲಿ ಯಾಕೆ ಗಂಡು ಗಿಡ ಬರುತ್ತೆ ಅಂತ ಯಾರು ಹೇಳೋದು ನರ್ಸರಿಗಳಲ್ಲಿ. ಎಲ್ಲ ನರ್ಸರಿ ಅವರಲ್ಲ, ಕೆಲವೊಂದು ನರ್ಸರಿಗಳು ಏನು ಮಾಡ್ತಾರೆ ಅಂದರೆ 100 ಗಿಡ ಕೊಟ್ಬಿಟ್ಟು ಸರಿ ಇದು 10 ಗಂಡು ಗಿಡ ಹಾಕ್ಬೇಕು ಸರ್ ತಾಳಿ ಸರ್ ಅಂತ ಕೊಡ್ತಾರೆ. ಅದೊಂದು ಗಿಮಿಕ್ ಮಾಡ್ಕೊಂಡಿದ್ರೆ ಇವತ್ತು ಯಾವ ಕೃಷಿ ಇಲಾಖೆಯಲ್ಲಿ ಗಂಡು ಗಿಡ ಹೆಣ್ಣು ಗಿಡ ಸಪ್ರೇಟಾಗಿ ಕೊಡೋರು ಅವ್ರಿಗೆ ಗೊತ್ತು ಮಾಡೋಕ್ಕಾಗ್ತಿಲ್ಲ. ಫ್ಲವರ್ ಬರೋವರೆಗೂ ಗೊತ್ತು ಮಾಡೋಕ್ಕಾಗಲ್ಲ. ಆಮೇಲೆ ಜಾಯಿಕಾಯಿ ಇದು ತಳಿ ಬಂದು ಇದು ಕೇರಳಶ್ರೀ ವೆರೈಟಿ. ನಿಮ್ಗೆ ಆಗ್ಲೇ ನಾನು ಹೇಳೋದು ಮರ್ತೇನೆ, ಅಲ್ಲಿ ಮಾತಾಡ್ತಾ ಇದ್ಬೇಕು ಮರ್ತೇನೆ. ಇದು ಕೇರಳಶ್ರೀ ವೆರೈಟಿ. ಗ್ರಾಫ್ಟಿಂಗ್ ಆದ್ರೆ ಕೇರಳಂ ಅಂತ ಬರುತ್ತೆ. ಇದು ಸೀಡ್ಲಿಂಗ್ ಅಲ್ಲಿ ಕೇರಳಶ್ರೀ. ಮತ್ತೆ ನಿಮಗೆ ಕೇರಳಶ್ರೀಗೂ ನಮ್ಮ ಲೋಕಲ್ ಜಾಯಿಕಾಯಿ ಗಿಡ ಇದೆಯಲ್ಲ ಅದಕ್ಕೂ ಡಿಫ್ರೆನ್ಸ್ ಏನು ಅಂದ್ರೆ ಇದು ಬಂದು ನಿಮ್ಗೆ ಎಲೆ ಅಗ್ಲ ಕಾಫಿ ಎಲೆ ತರ. ನಾರ್ಮಲ್ ಜಾಯಿಕಾಯಿ ಗಿಡ ಇದೆಯಲ್ಲ ಎಲ್ಲೋ ಪತ್ರೆ ಬರೋ ಅಂಥದ್ದು ಅದು ಬಂದು ಎಲೆ ಸಣ್ಣ. ಆಮೇಲೆ 7 ವರ್ಷ, ಅದು ಇದು 5 ವರ್ಷ. ಈ ಎಕ್ಸಾಂಪಲ್ ಇವಾಗ ಅಡಿಕೆ ಗಿಡ ನಿಮ್ಗೆ 5 ವರ್ಷಕ್ಕೆ ಇಳುವರಿ ಬರುತ್ತೆ ಅಂತಾರೆ. ಬಟ್ ಕಂಪ್ಲೀಟ್ ತೋಟ ಬರಕ್ಕೆ 7 ವರ್ಷ ಬೇಕು. ಸೊ ಇದು ಹಂಗೇನೆ 5 ವರ್ಷ ಸ್ಟಾರ್ಟ್ ಆಗುತ್ತೆ, ಕಂಪ್ಲೀಟ್ ತೋಟ ಬರಕ್ಕೆ ನಿಮ್ಗೆ 7 ವರ್ಷ. ಬಟ್ ಅದು ಸ್ಟಾರ್ಟ್ ಆಗೋದೇ 7 ವರ್ಷ, ಕಂಪ್ಲೀಟ್ ತೋಟ ಬರಕ್ಕೆ 9 ವರ್ಷ 10 ವರ್ಷ ಹಿಂಗಾಗ್ಬಿಡುತ್ತೆ. ಸೊ ಅದು ಮೇಜರ್ ಡಿಫ್ರೆನ್ಸ್ ಆಗ್ಬಿಡುತ್ತೆ. ಮತ್ತೆ ನಿಮ್ಗೆ ಕೇರಳಶ್ರೀ ವೆರೈಟಿನಲ್ಲಿ ಒಳಗಡೆ ನಿಮ್ಗೆ ಏನು ಪತ್ರೆ ಬರುತ್ತಲ್ಲ ಅದು ಪೂರ್ತಿ ಪ್ಯೂರ್ ಡಾರ್ಕ್ ರೆಡ್ ಬರುತ್ತೆ. ಅಂದ್ರೆ ಬ್ಲಡ್ ಕಲರ್ ಬರುತ್ತಲ್ಲ, ಬ್ಲಡ್ ಎಪ್ಕಡ್ತಾಗ ರೆಡ್ ಆಗ್ಬಿಡುತ್ತೆ ನೋಡಿ, ಆ ಥರ ರೆಡ್ ಬಂದು ನಿಮಗೆ ಇದ್ರ ಒಳಗಡೆದು ಜಾಯಿಪತ್ರೆ ಬರುತ್ತೆ. ನಾನು ರೀಸೆಂಟಾಗಿ ನೆನ್ನೆ ಒಂದು ವಿಡಿಯೋ ಮಾಡಿದ್ದೀನಿ ನಮ್ಮ ತೋಟದ ಟೂರ್ ಅಂತೇಳಿ. ನಮ್ಮ ತೋಟದಲ್ಲಿ ಆಲ್ರೆಡಿ 5 years ಪ್ಲಾಂಟ್ಸು ಹಾರ್ವೆಸ್ಟಿಂಗ್ ಬರ್ತಾ ಇರೋ ಅಂಥದ್ರಲ್ಲಿ ವಿಡಿಯೋ ಮಾಡೋ ಟೈಮಿಗೆ ಕರೆಕ್ಟಾಗಿ ಒಂದು ಓಪನ್ ಆಗಿರೋ ಅಂಥದ್ದು ಸಿಕ್ಕಿತ್ತು. ಸೊ ಹಂಗೆ ಗಿಡದಲ್ಲಿ ಇರ್ಬೇಕಾದ್ರೆ ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ದೀನಿ ಆಲ್ರೆಡಿ. ಅದನ್ನು ಬೇಕಾದ್ರೆ ನೀವು ನೋಡ್ಬೋದು. ಸೊ ಬೇಕಾದ್ರೆ ಇವತ್ತಿನ ಈ ವಿಡಿಯೋ ಪೋಸ್ಟ್ ಮಾಡ್ತೀನಲ್ಲ ಅದ್ರಲ್ಲಿ ಕಮೆಂಟ್ ಸೆಕ್ಷನ್ ಬೇಕಾದ್ರೆ ಟ್ಯಾಗ್ ಮಾಡ್ತೀನಿ ಅದನ್ನು. ಅದು ಒಂದು ಪ್ಯೂರ್ ರೆಡ್ ಬರುತ್ತೆ. ನಿಮ್ಗೆ ಅದೇ ಲೋಕಲ್ ಏನು ಜಾಯಿಕಾಯಿ ಗಿಡ ಇದೆ ಅದು ಸನ್ ಆರೆಂಜ್ ಕಲರ್ ಬರುತ್ತೆ. ಪೂರ್ತಿ ಆರೆಂಜ್ ನಿಮಗೆ ರೆಡ್ ಬರಲ್ಲ. ಸನ್ ಆರೆಂಜ್ ಅಂದ್ರೆ ಈ ಕಡೆಗೆ ರೆಡ್ ಅಲ್ಲ, ಈ ಕಡೆಗೆ ಆರೆಂಜು ಅಲ್ಲ, ಆ ಥರ ಇರುತ್ತಲ್ಲ ಆ ಥರ ಬರುತ್ತೆ ಸನ್ ಆರೆಂಜು. ಇದು ಮಾತ್ರ ಪೂರ್ತಿ ರೆಡ್. ಪ್ಯೂರು ನಿಮಗೆ ಕೇರಳಶ್ರೀ ವೆರೈಟಿ. ಇದರಲ್ಲೂ ಸುಮಾರು ತಳಿಗಳಿದೆ. ಕೊಡಕುಡೈ ಅಂತ ಇದೆ, ಕೇರಳಶ್ರೀ ಅಂತ ಇದೆ, ಗೋಲ್ಡನ್ ಅಂತ ಇದೆ. ನಿಮಗೆ ಜಾಯಿಕಾಯಿ ಗಿಡದಲ್ಲಿ ಬಡ್ಡಿಂಗ್ ಅಲ್ಲಿ 250 ರೂಪಾಯಿ ಗಿಡದಿಂದ ಹಿಡಿದು 3000 4000 ರೂಪಾಯಿವರೆಗೂ ಅವೆ ಜಾಯಿಕಾಯಿ ಗಿಡದಲ್ಲೇ. ನಿಮಗೆ ಡಿಪೆಂಡ್ ಆನ್ ತಳಿ ಮೇಲೆ ಅದು ರೇಟು ಡಿಪೆಂಡ್ ಆಗುತ್ತೆ. ಬಟ್ ಇದು ಸೀಡ್ಲಿಂಗ್ ಪ್ಲಾಂಟು. ಬಟ್ ಕೆಲವರು ಏನು ಅಂತಂದರೆ ಸೀಡ್ಲಿಂಗ್ ಪ್ಲಾಂಟನ್ನ 90% ಜನ ಏನು ಮಾಡ್ತಾರೆ ಅಂತಂದರೆ ನೆಗೆಟಿವ್ ಆಗಿ ತೊಗೊಂಡ್ಬಿಟ್ಟವ್ರೆ. ಈ ನೆಗೆಟಿವ್ ಆಗಿ ಕನ್ವರ್ಟ್ ಮಾಡಿರೋರೆ ನರ್ಸರಿ ಅವರು. ಹೆಂಗೆ ಅಂದರೆ ಇದ್ರಲ್ಲಿ ಗಂಡು ಗಿಡ ಬರುತ್ತೆ, ಹೆಣ್ಣು ಗಿಡ ಬರುತ್ತೆ. ಮತ್ತು ಅಡಿಕೆ ಗಿಡದಲ್ಲಿ ಯಾಕೆ ಗಂಡು ಗಿಡ ಬರುತ್ತೆ ಅಂತ ಯಾರು ಹೇಳೋದೇ ಇಲ್ಲ. ಇದ್ರಲ್ಲಿ ಗಂಡು ಗಿಡ ಬರಲ್ವಾ? ಇದ್ರಲ್ಲಿ ಮಾತ್ರ ಗಂಡು ಗಿಡ ಬರುತ್ತಾ? ಗಂಡು ಗಿಡ ಬಂದರೆ ಗಂಡು ಗಿಡನೂ ಕೂಡ ಕಾಯಿ ಬಿಡುತ್ತೆ. ಬಟ್ ಪರ್ಸೆಂಟ್ ಆಫ್ ರೇಷಿಯೋ ಬಂದು ಕಡಿಮೆ, ಒಂದು 5% ಬಿಡ್ಬೋದು. ಯಾಕೆ ಗಂಡು ಗಿಡ ಕಾಯಿ ಬಿಡುತ್ತೆ ಅಂದರೆ ಹೆಣ್ಣು ಗಿಡ ಪರಾಗಸ್ಪರ್ಶ ಆಗಬೇಕು ಅಂದ್ರೆ ಈ ಫ್ಲವರಿಂದ ಆ ಫ್ಲವರಿಗೆ ಜೇನುಹುಳ ಕೂತ್ರೆ ಪರಾಗಸ್ಪರ್ಶ ಆಗೋದು. ಇಲ್ಲಾಂದ್ರೆ ಇದು ಕಾಯಿನೇ ಬಿಡಲ್ಲ ಅಂತ ಹೇಳ್ತಾರೆ. ಬಟ್ ನಿಮಗೆ ನ್ಯಾಚುರಲ್ ಆಗಿ ತಗೊಂಡ್ರೆ 100 ಗಿಡಕ್ಕೆ ಒಂದು 5ರಿಂದ 10 ಗಿಡ ಬರ್ಬೋದು ಬಂದರೆ. ಬಟ್ 10 ಗಿಡ ಬಂದರೂ ಕೂಡ ನೀವು 90 ಗಿಡಕ್ಕೆ 10 ಗಿಡ ಬೇಕೇ ಬೇಕು ಕಂಪಲ್ಸರಿ. ಬಟ್ ಆಮೇಲೆ ಕೆಲವೊಂದು ನರ್ಸರಿಗಳಲ್ಲಿ, ಎಲ್ಲ ನರ್ಸರಿ ಅವರಲ್ಲ, ಕೆಲವೊಂದು ನರ್ಸರಿಗಳು ಏನು ಮಾಡ್ತಾರೆ ಅಂದರೆ 100 ಗಿಡ ಕೊಟ್ಬಿಟ್ಟು ಸರಿ ಇದು 10 ಗಂಡು ಗಿಡ ಹಾಕ್ಬೇಕು ಸರ್ ತಾಳಿ ಸರ್ ಅಂತ ಕೊಡ್ತಾರೆ. ಅದೊಂದು ಗಿಮಿಕ್ ಮಾಡ್ಕೊಂಡವ್ರೆ. ಹಂಗೆ ಗೊತ್ತು ಮಾಡೋದಾಗಿದ್ದಿದ್ರೆ
ಇವತ್ತು ಯಾವ ಈ ಕೃಷಿ ಇಲಾಖೆಯಲ್ಲಿ ಗಂಡು ಗಿಡ ಹೆಣ್ಣು ಗಿಡ ಸಪ್ರೇಟಾಗಿ ಕೊಡೋರು, ಅವ್ರಿಗೆ ಗೊತ್ತು ಮಾಡೋಕ್ಕಾಗ್ತಿಲ್ಲ. ಫ್ಲವರ್ ಬರೋವರೆಗೂ ಗೊತ್ತು ಮಾಡೋಕ್ಕಾಗಲ್ಲ. ಅದೊಂದು ಬಿಸ್ನೆಸ್ ಗಿಮಿಕ್ ಮಾಡ್ಕೊಂಡವ್ರೆ 10 ಗಿಡ ಎಕ್ಸ್ಟ್ರಾ ಕೊಡೋಕ್ಕೆ. ಅದು ಪುಸ್ತಕ ಹೆಂಗೆ ಕೊಡೋಕ್ಕಲ್ಲ, ಅದು ದುಡ್ಡೇ, ಬಟ್ ಅದೊಂದು ಗಿಮಿಕ್ಕು 10 ಪ್ಲಾಂಟ್ ಎಕ್ಸ್ಟ್ರಾ. ಸೊ ಆ ಥರ ಕಾನ್ಸೆಪ್ಟಿಗೆ ಮಾಡ್ಕೊಂಡವ್ರೆ. ಬಟ್ ನಿಮ್ಗೆ ಯಾವುದೇ ಕಾರಣಕ್ಕೂ ಗಂಡು ಗಿಡ ಯಾವುದು ಅಂತ ಗೊತ್ತು ಮಾಡೋಕ್ಕಾಗಲ್ಲ. ಬಟ್ 90% ಅಂದ್ರೆ ಹೆಣ್ಣು ಗಿಡನೇ ಬರೋದು. ಅದು ಈ ಜಾಕ ಗಿಡದಲ್ಲಿ ಅಂತಲ್ಲ, ಯಾವುದೇ ತಳಿ ತಗೊಂಡ್ರೆ, ಯಾವುದೇ ಪ್ರಾಣಿ ಪಕ್ಷಿ ಆದರೂ ನಿಮ್ಗೆ 8 ಮೊಟ್ಟೆ ಕೋಳಿ ಮೊಟ್ಟೆ ಇಟ್ಟರೆ 10 ಇಟ್ಟಿರ್ತೆ ಕಳಿ, ಎಷ್ಟು ಹುಂಜ ಮಾಡುತ್ತೆ? 9 ಮಾಡುತ್ತೆ ಹುಂಜನ. ನಿಮ್ಗೆ ಮಾಡದೆ 3 ನ್ಯಾಚುರಲಿಟಿ, ಅದು 8 ನಿಮಗೆ ಆಟನೇ ಬರೋದು. ಸೊ ಆ ಥರ ಇದ್ರಲ್ಲೂ ಹಂಗೇನೇಣ, ಅದು ದೇವ ಸೃಷ್ಟಿ, ನಾವೇನು ಚೇಂಜ್ ಮಾಡೋಕ್ಕಾಗಲ್ಲ ಅದನ್ನು. ಸೊ ಹಂಗಾಗಿ ತೊಂದರೆ ಇಲ್ಲ, ಸೀಡ್ಲಿಂಗ್ ಪ್ಲಾಂಟೇ ಮಾಡ್ಕೊಬೋದು. ಈ ಕಡೆಗೆ ನೋಡಿ ಅಣ್ಣ, ಗಿಡಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ. ಹಾಂ ಹಂಗೆ ಬರೋಣ. ಹಾಂ ಹೌದಾ, ನೋಡಿ ಇವು ಕಂದು ಕಮ್ಮಿ ಇರೋದ್ರಿಂದ ದಪ್ಪ ಇದ್ದಾವೆ ಕಂದು ಎಲ್ಲಾದ್ರೂ ನೋಡಿ ಅಣ್ಣ. ಇಷ್ಟು ಕಂದು ಬಂದರೆ ನೋಡಿ, ಈಗ ಅಲ್ಲಿ ಆ ತೋಟದಲ್ಲಿ ನಿಮಗೆ ಈ ಸೈಜ್ ಕಂದು ಎಲ್ಲೂ ನೋಡ್ಲಿಕ್ಕೆ ಸಿಗಲೇ ಇಲ್ಲ. ಬಟ್ ಯಾಕೆಂದ್ರೆ ಕಂದು ಜಾಸ್ತಿ ಅವೆ ಅದರಲ್ಲಿ. ಬಟ್ ಇದ್ರಲ್ಲಿ ನೋಡಿ ಕಂದು ಕಮ್ಮಿ ಇರೋದ್ರಿಂದ ಇಷ್ಟಪ್ಪ ಇದು ಇಲ್ಲೇ ಲೆಕ್ಕ ಹಾಕೊಡ್ತೀನಿ ಅಂದರೆ ನೋಡಿ, ಇದು ಹೊಸ ಕಂದಿದು, ಹೊಸ ಕಂದು ಸೇರಿಸಿ ಲೆಕ್ಕ ಹಾಕೋಣ. 1 2 3 4 5 6 7 8 9 10 11 12 13 14 15 16 17 ಕಂದಿದೆ. 17ರಲ್ಲಿ ನಿಮಗೆ 4ರಿಂದ 5 ಕಂದು ಎಳವಿದ್ದಾವೆ, ಇನ್ನೆಲ್ಲ ಬಲ್ತಿರೋವಿದ್ದಾವೆ. ಹಾಗೆ ಈಗ ನಿಮಗೆ ಸುಮ್ಮನೆ ಅಬ್ಸರ್ವ್ ಮಾಡ್ತೀರಾ ಅಂತಂದರೆ ಇಲ್ಲಿ ಬನ್ನಿ ಬ್ರೋ, ಇದರಲ್ಲಿ ಆಲ್ರೆಡಿ ಬಲ್ತಿರೋ ಗೆಡ್ಡೆ ಆಗಿರೋದ್ರಿಂದ ಇಲ್ಲಿ ಕಂದು ಬರೋಕ್ಕೆ ಸ್ಟಾರ್ಟ್ ಆಗ್ತೈತೆ. ಎಲ್ಲದರೊಳಗೆ ಈ ಲ್ಯಾಟ್ರಲ್ ಬರೋಕ್ಕಿಂತ ಮುಂಚೆ ಅದ್ರ ಜೊತೆ ಕಂದು ಬರ್ತವೆ. ಸೊ ಇದು ಹೋಗೋ ಅಷ್ಟರೊಳಗೆ ಇನ್ನು ಮುಂದಿನ ವರ್ಷಕ್ಕೆ ಮತ್ತೆ 20 ರೆಡಿ ಇರ್ತವೆ ಅದ್ರ ಜೊತೆಗೆ. ಹಾಂ, ಮತ್ತೆ ಏಲಕ್ಕಿನ ಎಷ್ಟು ವರ್ಷ ಬರುತ್ತೆ ಒಂದ್ಸಲ ನಾಟಿ ಮಾಡಿದ್ರೆ ಅಂತ ತುಂಬ ಜನ ಕೇಳ್ತಾರೆ. ಏಲಕ್ಕಿಗೆ ಸಾವಿಲ್ಲ ಹೇಳ್ಬೇಕು ಅಂದರೆ. ಬಟ್ ನಿಮಗೆ ಹೋಗ್ತಾ 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 ಗಿಡಗಳು ಎಕ್ಸ್ಪ್ಯಾಂಡ್ ಆಗ್ತಾ ಹೋದಾಗ ನಿಮಗೆ ಬ್ರಾಂಚಸ್ ದೂರ ಆಗುತ್ತೆ, ಅವಾಗ ಇಳುವರಿ ಡ್ರಾಪ್ ಔಟ್ ಆಗುತ್ತೆ. ನಿಮ್ಗೆ ಏನಿದ್ರು ಗುಡ್ಡೆ ಥರ ಇರಬೇಕು. ಒಂದು ಕಡೆ ಬಂದಾಗ ಇಳುವರಿ ಬಂದಾಗ ನಿಮಗೆ ಒಂದು ಗುಣಿಗೆ ಇಷ್ಟು kg ಇಳುವರಿ ಬಂತು ಅಂತ, ಸುಮ್ಮನೆ ಜೋಳ ಹಾಕ್ದಂಗೆ ಅಲ್ಲೆಲ್ಲ ಇದ್ರೆ ಅದು ಲೆಕ್ಕಕ್ಕೆ ಸಿಗಕ್ಕಲ್ಲ. ಸೊ ಹಂಗಾಗಿ ಆ ಥರ ಎಲ್ಲಿವರೆಗೂ ಆಗುತ್ತೆ ಅಂದರೆ ನಿಮಗೆ ಮಿನಿಮಮ್ 15ರಿಂದ 20 ವರ್ಷ ನಂತರ ದೂರ ಆಗ್ಬಿಡ್ತವೆ. ಲ್ಯಾಟ್ರಲ್ ಬಂದು ಮಧ್ಯಲೆಲ್ಲ ಹಿಂಗೆ ಸಪ್ರೇಟ್ ಆಗ್ತವೆ, ಕಟ್ ಮಾಡಾಕ್ತೀರಾ. ಈಗ ನೋಡಿ ಹೊಸದು ಬರುತ್ತೆ ಅಂದರೆ ಈ ಹೊಸದು ಇವ್ರು ಒಳಗಡೆ ಬರ್ತೈತಾ, ಪಕ್ಕಕ್ಕೆ ಬರುತ್ತೆ ಇಲ್ಲಿ ಹಿಂಗೆ, ಮುಂದೆ ವರ್ಷಕ್ಕೆ ಇಲ್ಲಿ ಪಕ್ಕಕ್ಕೆ ಬರುತ್ತೆ, ಮುಂದಕ್ಕೆ ಮೂವ್ಮೆಂಟ್ ಆಗುತ್ತೆ. ಇವೆಲ್ಲ ಅತ್ಲೈತ್ಲಾಗ ಹೋಗ್ಬಿಡ್ತವೆ ಗಿಡ, ಮಧ್ಯದಲ್ಲಿ ಗ್ಯಾಪ್ ಉಳ್ಕೊಳ್ಳುತ್ತೆ, ಡಿಸ್ಟೆನ್ಸ್ ಭಾಳ ಆಗುತ್ತೆ. ಆ ಡಿಸ್ಟೆನ್ಸ್ ಭಾಳ ಆಗಕ್ಕೆ ಟೈಮ್ ಬಂದು ನಿಮ್ಗೆ 20 ವರ್ಷ, 20ರಿಂದ 25 ವರ್ಷ. ಮತ್ತೆ ಈ ಅದೇ ಕಂದಲ್ಲಿ ನಿಮಗೆ ಬಲ್ತೀರಾ ಅಂತದನ್ನ ಒಂದು ಗೆಡ್ಡೆನ ಮಧ್ಯಕ್ಕೆ ಬಿಡ್ಕೊಂಡು ಉಳ್ದವೆಲ್ಲ ಕಿತ್ತಾಕೊಂಡ್ರೆ ಅಲ್ಲಿಂದ ಮತ್ತೆ ನಿಮ್ಗೆ 2 ವರ್ಷ ಬಿಟ್ಟು ಇಳುವರಿ ಸ್ಟಾರ್ಟ್ ಆಗುತ್ತೆ, ಮತ್ತೆ ಅಷ್ಟೇ ಡಿಫ್ರೆನ್ಸು. ಬಟ್ ಹೊಸ್ದಾಗಿ ನಾಟಿ ಮಾಡಬೇಕಾದ್ರೆ ನೀವು ಸೀಡ್ ಪ್ಲಾಂಟ್ ಮಾಡಿ, ಇಲ್ಲ ಅಂದರೆ ಹಳೆ 15ರಿಂದ 20 ವರ್ಷದ ಹಳೆಯ ತೋಟದಲ್ಲಿ ನೀವು ಕಂದನ್ನ ತಂದು ಪ್ಲಾಂಟೇಶನ್ ಮಾಡಬೇಕು. ಯಾರೋ ಹೇಳ್ತಾರೆ ಅಂತೇಳಿ ಈಗ ಹೊಸ್ದಾಗಿ ಬರ್ತಾ ಇರೋದ್ರಲ್ಲಿ ಕಾಯಿ ಕುಕ್ಕೆ ಬಂದು ಒಂದು ಸಸಿ ಮಾಡಿದ್ದೇನೆ ಅಂದರೆ ತಗೊಬಾರ್ದು. ಮತ್ತು ಈಗ ಎಕ್ಸಾಂಪಲ್ಲು ನಿಮಗೆ ಕಂದನ್ನ ಮಾರಾಟ ಮಾಡೋರು ನನಗೆ ಗೊತ್ತಿರೋಂಗೆ 90 ಭಾಗ 10 ಭಾಗ ಮಾತ್ರ ನಿಮಗೆ ಒಳ್ಳೆ ಕಂದನ್ನ ಕೊಡ್ತಾವ್ರೆ. 90 ಭಾಗ ಇವತ್ತು ಹಾಕ್ಯವ್ರೆ, 4 ಕಂದು ಬಂದವೆ, ಇಳುವರಿ ಬರ್ತಾ ಇಲ್ಲ, ಅವ್ನು ಕಂದು ಕಿತ್ಬಿಟ್ಟು ಅವ್ನು ಬಂದಿರೋ ದುಡ್ಡನ್ನು ರಿಕವರಿ ಮಾಡ್ಕೊತಾವ್ರೆ. ಆಮೇಲೆ ಯಾವ ನರ್ಸರಿಯವರು ನಿಮಗೆ ಕಂದು ಕೊಡ್ತಾವ್ರೆ, ಅವ್ನು ಎಲ್ಲಿ ತತಾವನೆ ಅಂತ ಕೇಳ್ತೀವಿ ಫಸ್ಟು. ಅವ್ನು ಎಲ್ಲಿ ತತಾವನೆ, ಅವ್ನು ಇನ್ನೊಬ್ಬ ತೋಟದಲ್ಲಿ ತತಾವನೆ, ಅವನು ಇಳುವರಿ ಬರೋದ ಇರ ಕಂದು ಯಾಕೆ ಕೊಡೋನು? ಸಸಿ ತಗೊಂಬಂದಿರೋದು ಒಂದ್ಸಲಿ ಬಂದ್ ನೋಡ್ಯಾರೆ, ಒಂದು ಬೈಕ್ ಹಾಕೊಂಡ್ ಒಂದ್ಸಲಿ ನೋಡ್ಯಾರೆ, ಇದು 2ನೇ ಸಲಿ ಇದಕ್ಕೆ ಅಂತಾನೆ ಬಂದಿರೋದು ನನೀಗ ವಿಸಿಟಿಂಗ್ ಆದ್ರೆ ಕೊಟ್ಟರು ಯಾರು ಪುಣ್ಯಾತ್ಮ. ಅವ್ ಪಾಪ ಎಲ್ಲೇ ಹೋಗೋಣತ ಅಡ್ರಲ್ಲಿ ಕ್ಯಾಚ್ ಮಾಡ್ಕೊಂಡು 30 ರೂಪಾಯಿ ಸಸಿ ಬೇಕಾ ಬೇಡ, ನಾವು ಅಲ್ಲಿ ಬಿಸ್ಲಕತ್ತ ಹಾಕದ್ ಬೇಡ ಅಂತ ಬಿಟ್ಟಿದ್ವಿ. ಬಿಟ್ಟಿರೋದನ್ನ ಮತ್ತೆ ಹೋದ್ರೆ ಅಲ್ಲಿಗೆ ಆಗ್ಲಿ ಬಿಟ್ರೆ ಅಲ್ಲಿಗೆ ಆಗ್ಲಿ ಅಂತ ನೋಡೋಣ ಅಂತ ಮಾಡೇವ. ಅದನ್ನ ನೋಡೋಣ ಅದು ಹೆಂಗ್ ಬರ್ತದೆ ಅಂತ ಅದಕ್ಕೂ ಏನ್ ಕೆಲಸ ಮಾಡಿದ್ವಿ ಇದನ್ನೇ ಮಾಡಿದೇವಿ. ಸೇಮ್ ಏನು ಅವ್ರು ಡಿಫ್ರೆನ್ಸ್ ಮಾಡಿಲ್ಲ. ಈಗ ಏನು ಮೇಂಟೆನೆನ್ಸ್ ಕೊಡ್ತಾವ್ರೆ ಅದೇ ಮೇಂಟೆನೆನ್ಸು ಕಂಟಿನ್ಯೂ ಆಗಿ ಹೋಗ್ತೈತೆ ಅಷ್ಟೇ. ಸಸಿ ಕೊಟ್ಟರೆ ತಿರುಗಿ ನೋಡ್ದಂಗಿದ್ರೆ ಬಹಳ ಕಷ್ಟ ಆಗ್ಬಿಡ್ತೈತಿ. ಮತ್ತೆ ನಮಗೆ ಅದ್ರದ್ದು ಏನು ಗೊತ್ತಿಲ್ಲ, ಆಚರಣೆ ವಿಚಾರಣೆ ನಾವೇನ ಕರ್ದಲ್ಲ. ಆಮೇಲೆ ಇನ್ನೂ ಒಂದೇನು ಅಂದ್ರಣ, ಈಗ ನಾನು ಈ ಫೀಲ್ಡಿಗೆ ಬಂದು 2 ವರ್ಷ ನರ್ಸರಿ ಫೀಲ್ಡಿಗೆ ಬಂದು ಏಲಕ್ಕಿ ಮಾತ್ರ 4ರಿಂದ 5 ವರ್ಷದ ಹಿಂದೆಯಿಂದನೇ ಮಾಡ್ತಾ ಇದ್ದೀನಿ. ನಾನು ನಾಟಿ ಗಿಡ ಮಾಡಿದ್ದೆ ಮುಂಚೆ. ನಾನು ನಲ್ಯಾಣಿ ಗ್ರೀನ್ ಅಂತ ಏನು ಅಂತ ಗೊತ್ತಾದ್ಮೇಲೆ ನಾನು ಕಿತ್ತಾಕಿದ್ದೀನಿ. ಈಗ 6 ತಿಂಗಳ ಗಿಡ ನನ್ನ ತೋಟದಲ್ಲಿ, ಇವ್ರು ಅಣ್ಣಾರ್ ತೋಟದ್ದು 13 ತಿಂಗಳ ಗಿಡ. ಬಟ್ ನನ್ನ ತೋಟ, ನಾನು ಗಿಡ ಕೊಟ್ಟಿರೋ ನನ್ನ ತೋಟ ಬರೀ 6 ತಿಂಗಳ ಗಿಡ. ಯಾಕೆ ಅಂತಂದ್ರೆ ಆಲ್ರೆಡಿ 4 ವರ್ಷದ ನಂದು ಹಳೇದು ನಾಟಿ ಗಿಡದ ಏಲಕ್ಕಿ ತೋಟ. ಸೊ ಅದನ್ನ ಕಿತ್ತಾಕಿ ಅದ್ರಲ್ಲಿ ಇಳುವರಿ ತಕ್ಕಂದ್ಮೇಲೆ ಈಗ ಹೊಸ್ದಾಗಿ ಹಾಕಿರೋದು. ಹಂಗೆ ನೋಡಿ, ಇದು ಸಿಲೋನ್ ವೆರೈಟಿ ಚಕ್ಕೆ ಗಿಡ ಅಣ್ಣ, ನೋಡಿ ಹೆಂಗ್ ಬಂದೈತೆ ಚಕ್ಕೆ ಗಿಡ. ಸಿಲೋನ್ ವೆರೈಟಿ ಇದೆಲ್ಲ ಸಿಲೋನ್ ವೆರೈಟಿನೇ. ಸಿಲೋನ್ ವೆರೈಟಿ ಬಂದು ರೋಲ್ ಚಕ್ಕೆ, ನಾರ್ಮಲ್ ನಾಟಿ ಚಕ್ಕೆ ಬಂದು ದಪ್ಪ ಚಕ್ಕೆ. ನಿಮ್ಮ ಸೂಪರ್ ಮಾರ್ಕೆಟ್ ಅಲ್ಲಿ ಪ್ಯಾಕೆಟ್ ಅಲ್ಲಿ ರೋಲ್ ಚಕ್ಕೆ ಸಿಗುತ್ತಲ್ಲ, ತೆಳುವಿಗೆ ಸ್ವೀಟ್ನೆಸ್ ಇರುತ್ತೆ ನೋಡಿ, ಖಾರ ಇರಲ್ಲ, ಅದು ಬಂದು ರೋಲು. ಸೊ ನಾರ್ಮಲ್ ದಪ್ಪ ಚಕ್ಕೆ ಬಂದು ನಾರ್ಮಲ್ ಚಕ್ಕೆ ಗಿಡ ಅಣ್ಣ. ಇವತ್ತು ಬೆಸ್ಟ್ ರನ್ನಿಂಗ್ ಪ್ಲಾಂಟ್ ಬಂದಿದೆ, ಎಕ್ಸ್ಪೋರ್ಟ್ ಆಗುತ್ತೆ ಇದು. ಘಾಟು ಬಂದು ದಪ್ಪ ಚಕ್ಕೆ ಬರುತ್ತಲ್ಲ, ಅದು ಲೋಕಲ್ ಮಾರ್ಕೆಟ್.
ಚಕ್ಕೆನ ಹೊಸ ತೋಟ ಕಟ್ಟಿದ್ರೆ ಮಾಡ್ಬೋದು. ಕಂಪಲ್ಸರಿ ಮಾಡ್ಬೋದಣ್ಣ. ಮೇಯ್ನು ಚಕ್ಕೆ ಗಿಡಕ್ಕೆ ಡೆವಲಪರು ಮತ್ತು ಇದು ಹುಳಿನ ಔಷಧಿ ಅವೆರಡು ಹೊಡ್ಕೊಂಡ್ರೆ ಇನ್ನೇನು ಬರಲ್ಲ ಅದಕ್ಕೆ. ಅದಕ್ಕೆ ಆರಾಮಾಗಿ ಹಾಕೋಬೋದು. ನಾವು ತೋರಿಸಿ ಹೆಂಗಿತ್ತು ಲೈನ್ ಅನ್ಸಲ್ಲ. ಬನ್ನಿ ಹೆಂಗೆ ಹಿಂಗೆ ಹಿಡ್ಕೊಂಡು ಹಿಂಗೆ ಕುಡೀಲಿ. ಬಟ್ ಈಗ ಅಲ್ಲಿ ಅಣ್ಣ, ಈಗ ಅಣ್ಣಾರ ತೋಟಕ್ಕೂ ಈಗ ಇವ್ರ ತೋಟಕ್ಕೂ ನೀವು ಕಂಪ್ಯಾರಿಸನ್ ಮಾಡಕ್ಕೆ ಹೋದ್ರೆ ಇದ್ರಲ್ಲಿ ಕಂದು ಕಮ್ಮಿ ಇದ್ರೂ ಕೂಡ ಇವ್ರಿಗೆ ಸರ್ಟಿಫಿಕೇಶನ್ ಆರಾಮಾಗಿ ಆಗುತ್ತೆ. ಯಾಕೆ ಹೇಳಿ? 2 ಅಡಿಕೆ ಗಿಡದ ಮಧ್ಯೆ ಅವ್ರು 1 ಗಿಡ, ಇಲ್ಲಿ 2 ಗಿಡ, ಇಲ್ಲಿ 20, ಇಲ್ಲ ಅಲ್ಲಿ 20, 40 ಗಿಡ ಆಯ್ತು. ಬಲ್ತಿರೋದೇ ನಿಮ್ಗೆ ಇಲ್ಲಿ 20, ಅಲ್ಲಿ 20, 40 ಗಿಡ ಬಲ್ತಿರೋದೇ ಸಿಕ್ತಲ್ಲ. ಸೇಮ್ ಥಿಂಗ್. ಅವ್ರದಕ್ಕೆ ಏನಕ್ಕೆ ಜಾಸ್ತಿ ಬಡ್ ಬಂತು, ಇಲ್ಲಿ ಕಡಿಮೆ ಏನಕ್ಕೆ ಬಡ್ ಬಂತು? ಅಲ್ಲಿ ಗ್ಯಾಪ್ ಜಾಸ್ತಿ ಇದೆ. ಇಲ್ಲಿ ನೆರಳಾಗುತ್ತಲ್ಲ. ಮತ್ತೆ ಇಲ್ಲಿ ಇನ್ನೂ ಒಂದೇನು ಅಂದ್ರೆ ನಿಮಗೆ ಇಲ್ಲಿ ಮಧ್ಯದಲ್ಲಿ ಹೊಸದಾಗಿ ಅಡಿಕೆ ಇದೆ, ಗಿಡ ಆಯ್ತಲ್ಲ, ಹಂಗಾಗಿ ಅದೇ ಗಿಡನ ಇವರು ಈಗ 4 ಅಡಿಕೆ ಗಿಡದ ಮಧ್ಯೆ ಸೆಂಟ್ರಲ್ ಇಲ್ಲಿ ಮಾಡಿದಿದ್ರೆ ಜಾಸ್ತಿ ಆಗೋದು. ಬಟ್ ಇವ್ರ ಮೇಂಟೆನೆನ್ಸ್ ಪ್ರಾಬ್ಲಮ್ ಆಗುತ್ತೆ ಅಂತಾನೆ ಅಲ್ಲಿಗೆ ಹಾಕಿದ್ದು. ಈಗ ಒಂದು 500 ಗಿಡ ಹಾಕೊಂಡ್ರೆ ಮೇಂಟೆನೆನ್ಸ್ ಈಸಿ ಅಣ್ಣ. ಇಲ್ಲಿ 3000 ಗಿಡ ಐತೆ. ಆಮೇಲೆ ಇವ್ರ ಮೇನ್ ಏನ್ ಗೊತ್ತಾ, ಇಲ್ಲಿ ಅಳಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರೆ ಆ ಕಡೆಗೆ ಲಾಡ್ ಎಂಡಿ ಹೋಗಿ ಹಿಂದೆಗಡೆ ಮಸ್ಟರ್ಡ್ ಆಗಿರುತ್ತೆ. ಅದು ಮೇನ್ ಥಿಂಗು. ಮತ್ತೆ ತಿರ್ಗಾ ಇಲ್ಲಿಂದ ಸ್ಟಾರ್ಟ್ ಮಾಡಿರ್ಬೇಕು ಅವರು ಒಳ ಕೆಳಕ್ಕೆ. ಅದು ಮೇನ್. ಈಗ ಅಣ್ಣಾರ್ದು ಇವ್ರದ್ದು ಆ ಕಡೆ ತೋಟ ಐತೆ, ಅದು ಹೊಸ ತೋಟ ಆ ಕಡೆ ಇವ್ರದ್ದು. ಅಣ್ಣ ಮೊದಲನೇ ವರ್ಷ ಇಳುವರಿ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಏನಿದ್ರು 2ನೇ ವರ್ಷದಿಂದ ಇಳುವರಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾ, ಬಟ್ ಮೊದಲನೇ ವರ್ಷ ಇಳುವರಿ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅಂದ್ರೂ ನಾವು ಗಿಡ ಗ್ರೋತ್ನೆಸ್ ಬಗ್ಗೆ ಮೇಯ್ನ್ ಕಾನ್ಸೆಪ್ಟ್ನ ಕೊಡಲೇಬೇಕು. ಯಾಕೆಂದ್ರೆ ನಿಮಗೆ ಈ ವರ್ಷ ಏನು ಲ್ಯಾಟ್ರಲ್ ಬರುತ್ತೆ ಅದು ಡಬ್ಬಲ್ಲು ಮುಂದಿನ ವರ್ಷಕ್ಕೆ ಬರುತ್ತೆ. ಈ ವರ್ಷ ನಾವು ಗಿಡ ಮಾಡ್ಕೊಂಡ್ರೆ ಲ್ಯಾಟ್ರಲ್ಲ, ಮುಂದಿನ ವರ್ಷಕ್ಕೆ ನಮಗೆ ಲ್ಯಾಟ್ರಲ್ ಚಿಕ್ಕದಾಗ್ಬಿಡುತ್ತೆ. ಮೇಯ್ನು ಲ್ಯಾಟ್ರಲ್ ದೊಡ್ಡದಿರಬೇಕು. ನೀವು ಇದು ಮುಚ್ಚಿಸ್ತೀರಣ್ಣ, ಹಿಂಗೆ ಬಿಡ್ತೀರಾ? ಸದ್ಯ ಹಂಗೆ ಇರ್ತದಣ್ಣ, ಹಿಂಗೆ ಬಿಡ್ತೀರಾ? ನೀರು ನಿಲ್ಲಿ ಅಂತ ಅಷ್ಟೇ. ಅದು ಮಳೆಗಾಲ ಸ್ಟಾರ್ಟ್ ಆಗೋರಿ ಹಿಂಗೆ